ಶ್ರೀ, ಹಾ ನಿಂಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ. ಎಲ್ಲದಕ್ಕೂ ಆನ್ಸರ್ ಮಾಡಿದ್ರೆ ನಿಂಗೆ 1000 ರೂಪೀಸ್ ಕೊಡ್ತೀನಿ. ಓಕೆ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಬೇಕು. ಸರಿ ಆಯ್ತು. ಫಸ್ಟ್ ಕ್ವೆಶನ್, 1 = 5, 2 = 10, 3 = 15, 4 = 20, 5 = what? 25. ಅಯ್ಯಪ್ಪ, ಫಸ್ಟ್ ಅಲ್ಲಿ ನಾನು ಏನು ಹೇಳ್ದೆ? 1 = 5. ಅಯ್ಯೋ ಫಸ್ಟ್ ಕ್ವೆಶನ್ ತಪ್ಪು ಮಾಡ್ಬಿಟ್ಟಲ್ಲೋ. ಸೆಕೆಂಡ್ ಕ್ವೆಶನ್ ಏನ್ ಗೊತ್ತಾ? ವಾಟ್ ಇಸ್ ಲೈಟರ್ ದ್ಯಾನ್ ಬ್ಲೂ? ಬ್ಲೂ ಅಂದ್ರೆ ಕಲರ್. ಯಾ, ಹೌ ಇಸ್ ಇಟ್ ಲೈಟ್? ಈ ತರ ತಲಾಟೆ ಕ್ವಶನ್ಸ್ ಎಲ್ಲ ನಂಗೆ ಆಗಲ್ಲ. ಹಾಗಲ್ಲ, ಅಲ್ಲ, ತಲೆ ಇರ್ಬೇಕು ಅದಕ್ಕೆ ಆನ್ಸರ್ ಮಾಡಕ್ಕೆ. ಬೇಗ. ಲೈಟ್ ಬ್ಲೂ. ಸರಿ, ಇನ್ನೊಂದು ಕ್ವೆಶನ್ ಏನ್ ಗೊತ್ತಾ? ಏರೋಪ್ಲೇನ್ ಅಲ್ಲಿ 10 ಇಟ್ಕೆ ಕಲ್ಲು ಎತ್ಕೊಂಡು ಹೋಗ್ತಿರ್ತಾರೆ. 1 ಇಟ್ಕೆ ಕಲ್ಲು ಕೆಳಗೆ ಬೀಳತ್ತೆ, ಮಿಕ್ಕಿದ್ದೆಷ್ಟು? 9. ಓಕೆ, ಇವಾಗ ಒಂದು ಫ್ರಿಡ್ಜ್ ಅಲ್ಲಿ ಎಲಿಫೆಂಟ್ ನ ಇಡ್ಬೇಕು ಅಂದ್ರೆ ಹೆಂಗ್ ಇಡ್ತೀಯ? ಫ್ರಿಡ್ಜ್ ಒಳಗಡೆ ಎಲಿಫೆಂಟ್ ಎಷ್ಟು ದೊಡ್ಡದಿದೆ ಫ್ರಿಡ್ಜು? ಎಷ್ಟಾದ್ರೂ ದೊಡ್ಡದಿರ್ಲಿ, ಫಸ್ಟ್ ಎಲಿಫೆಂಟ್ ನ ಇಟ್ಬಿಟ್ಟು ಅದ್ರೊಳಗಡೆ ಅದ್ರ ಮೇಲೆ ಫ್ರಿಡ್ಜ್ ನ ಕಟ್ತೀವಿ. ಯಪ್ಪ, ಹಂಗಲ್ಲ. ಡೋರ್ ಓಪನ್ ಮಾಡ್ತೀಯ, ಫ್ರಿಡ್ಜ್ ಒಳಗಡೆ ಎಲಿಫೆಂಟ್ ಇಡ್ತೀವಿ. ಅಷ್ಟು ಗೊತ್ತಿಲ್ಲ. ಸರಿ ಆಯ್ತು. ಇವಾಗ ಅದೇ ಫ್ರಿಡ್ಜ್ ಅಲ್ಲಿ ಜಿರಾಫೆನ್ ಹೆಂಗ್ ಇಡ್ತೀಯ? ಡೋರ್ ಓಪನ್ ಮಾಡ್ತೀವಿ, ಇಡ್ತೀವಿ. ಎಲಿಫೆಂಟ್ ಒಳಗಿದೆ ತಾನೆ, ಫಸ್ಟ್ ಎಲಿಫೆಂಟ್ ಆಚೆ ತೆಗಿತೀಯ, ಆಮೇಲೆ ಜಿರಾಫೆನ್ ಒಳಗೆ ಇಡ್ತೀಯ. ಇವಾಗ ಇನ್ನೊಂದು ಕ್ವೆಶ್ಚನ್. ಎಲ್ಲ ಅನಿಮಲ್ಸ್ ಪಾರ್ಟಿ ಮಾಡ್ತಿರ್ತಾರೆ ಆಯ್ತಾ, ಒಂದ್ ಅನಿಮಲ್ ಮಾತ್ರ ಪಾರ್ಟಿ ಮಾಡಕ್ ಹೋಗಿರಲ್ಲ. ಯಾವ್ದದು? ಜಿರಾಫೆ, ಯಾಕಂದ್ರೆ ಅದು ಒಳಗಡೆ ಇರುತ್ತಲ್ಲ. ಪರವಾಗಿಲ್ವೇ, ತಲೆ ಉಪಯೋಗಿಸಿದ್ಯಾ. ಇನ್ನೊಂದು ಕ್ವೆಶ್ಚನ್ ಏನ್ ಗೊತ್ತಾ? ಒಂದು ರಿವರ್ ಇರುತ್ತೆ, ಆ ರಿವರ್ ಹತ್ರ ಹೋಗಿ ನೀನು ನೀರು ಕುಡಿಬೇಕು, ಹಂಗೆ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ಬೇಕು. ಅರೆ ಅಲ್ಲಿ ಕ್ರೊಕೊಡೈಲ್ ಇದೆ ಅಂತ ನಿನಗೆ ಗೊತ್ತು, ಹೆಂಗ್ ಪಾಸ್ ಮಾಡ್ತೀಯ? ಮಾಡ್ಕೊಂಡು ಹೋಗ್ತೀನಿ. ಕ್ರೊಕೊಡೈಲ್ ಇರುತ್ತಲ್ಲ. ಕ್ರೊಕೊಡೈಲ್ಸ್ ಎಲ್ಲ ಪಾರ್ಟಿಲಿ ಇರುತ್ತಲ್ಲ. ಆದ್ರೂ ಕ್ರೊಕೊಡೈಲ್ ಇದು ನೀನ್ ಪಾಸ್ ಮಾಡ್ಬೇಕಾದ್ರೆ ಸತ್ತೋಗ್ತೀಯ. ಹೆಂಗ್ ಸತ್ತೋಗ್ತೀಯ? ಆದ್ರೂ ಸತ್ತೋಗ್ತೀನಾ? ಯಾ, ನಂಗೆ ಸ್ವಿಮ್ಮಿಂಗ್ ಬರುತ್ತಾ? ಸ್ವಿಮ್ಮಿಂಗ್ ಬರುತ್ತೆ. ಗೊತ್ತಿಲ್ಲ. ಈ ಲಾಸ್ಟ್ ಆನ್ಸರ್ ಮಾಡಿದ್ರೆ ಈ 1000 ರೂಪೀಸ್ 100% ಕೊಡ್ತೀನಿ. ಓ, ಗೊತ್ತಿಲ್ವಾ? ಸೋತ್ಯಾ? ನಿಂಗೆ ಫಸ್ಟಲ್ಲಿ ಒಂದು ಕ್ವೆಶ್ಚನ್ ಕೇಳಿದೆ ಗೊತ್ತಾ? ಏರೋಪ್ಲೇನಿಂದ ಇಟ್ಕೆ ಕಲ್ಲು ಬಿದ್ದರೆ ಎಷ್ಟು ಉಳಿಯುತ್ತೆ ಅಂತ. ಆ ಇಟ್ಕೆ ಕಲ್ಲು ನಿನ್ನ ತಲೆ ಮೇಲೆ ಬಂದು ಬಿದ್ದಿರುತ್ತೆ. ಎಲ್ಲ ಇಂಥ ತಲಾಟೆ ಪ್ರಶ್ನೆಗಳ ಕೇಳಿ ಅಪ್ಪ, ಸದ್ಯ 1000 ರೂಪಾಯಿ ನನ್ನ ಹತ್ರನೇ ಉಳಿಯಿತು. ನಿಂಗೆ ಗೊತ್ತು ಇಂಥ ತಲಾಟೆ ಪ್ರಶ್ನೆಗೆ ಯಾರು ಉತ್ತರ ಕೊಡಲ್ಲ ಅಂತ, ಅದಕ್ಕೆ 1000 ರೂಪಾಯಿ. ಸರಿ, ನೆಕ್ಸ್ಟ್ ಟೈಮ್ ನೀನ್ ತಗೊಂಡ್ಬಂದು ನಾನು ಆನ್ಸರ್ ಮಾಡ್ತೀನಿ. ಓಕೆ, ಡನ್.